ನೋಡಿ, ದೇಶದಾದ್ಯಂತ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ತೂಗುಯಾಲಿಯಲ್ಲಿ ಇಟ್ಟಿದ್ದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಮತ್ತು ಅದರ ಬೆನ್ನಲ್ಲೇ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆ ದೇಶದ ರಾಜಕೀಯದಲ್ಲಿ ಭಾರೀ ಒಂದು ಸಂಚಲನವನ್ನ ಮೂಡಿಸಿತು. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಯುವಕರ ಗುಂಪು ಹಮ್ಮಿಕೊಂಡಿದ್ದಂತಹ ಈ ಹಠಾತ್ ಹೋರಾಟ ಮತ್ತು ಬಿರುಗಾಳಿ ಎಬ್ಬಿಸಿದ ರಾಜಕೀಯ ಹೈಡ್ರಾಮಾಗಳು ಈಗ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಸಿಜೆಪಿ ನಡೆಸಿದಂತಹ ಈ ಹಠಾತ್ ಪ್ರತಿಭಟನೆಯ ತೆರೆಮರೆಯ ನೈಜ ಕಥೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಸುಮಾರು 20 ಕೋಟಿಗೂ ಅಧಿಕ ವೆಚ್ಚದ ಬಿಗ್ ಬಜೆಟ್ ಸಿನಿಮಾ ನಿರ್ಮಿಸೋದಕ್ಕೆ ಬಾಲಿವುಡ್ ನಲ್ಲಿ ಬಿರುಸಿನ ಸಿದ್ಧತೆ ನಡೀತಾ ಇದೆ. ಈ ವಿಭಿನ್ನ ಚಿತ್ರಕ್ಕೆ ದಿ ಆಕ್ಸಿಡೆಂಟಲ್ ಕಾಕ್ರೋಚ್ ಪಾರ್ಟಿ ಅನ್ನುವಂತಹ ಒಂದು ಕುತೂಹಲಕಾರಿ ಶೀರ್ಷಿಕೆಯನ್ನ ಇಡಲಾಗಿದ್ದು, ಚಿತ್ರತಂಡವು ಈ ಹೆಸರನ್ನ ಈಗಾಗಲೇ ಅಧಿಕೃತವಾಗಿ ನೋಂದಣಿ ಕೂಡ ಮಾಡಿಸಿದೆಯಂತೆ. ಈ ಸಿನಿಮಾದ ಹಿಂದಿನ ಮುಖ್ಯ ಮಾಸ್ಟರ್ ಮೈಂಡ್ ಜೈಪುರ ಮೂಲದ ಬರಹಗಾರ ಹಾಗೂ ನಿರ್ಮಾಪಕ ಗೋವಿಂದ್ ದೇವ್ ಬ್ರಹ್ಮ. ನೀಟ್ ಪ್ರಕರಣ, ಯುವಕರ ಆಕ್ರೋಶ ಮತ್ತು ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯ ಪ್ರತಿಯೊಂದು ಹಂತದ ಕುರಿತು ವ್ಯಾಪಕ ಸಂಶೋಧನೆಯನ್ನ ನಡೆಸಿರುವಂತಹ ಇವರು ಕತೆ ಚಿತ್ರಕಥೆಯನ್ನ ಸಿದ್ಧಪಡಿಸಿ ಈ ಆಸಕ್ತಿದಾಯಕವಾದಂತಹ ಒಂದು ಪ್ರಾಜೆಕ್ಟ್ ಅನ್ನ ಸಾರ್ವಜನಿಕವಾಗಿ ಇದೀಗ ಘೋಷಿಸಿದ್ದಾರೆ. ಇಲ್ಲಿಯವರೆಗೆ ಸಾರ್ವಜನಿಕರಿಗೆ ಅಥವಾ ಮಾಧ್ಯಮಗಳಿಗೆ ತಿಳಿಯದ ಪ್ರತಿಭಟನೆಯ ಹಿಂದೆ ನಡೆದಂತಹ ಆಘಾತಕಾರಿ ಸತ್ಯಗಳು ಹಾಗೂ ಆಂತರಿಕ ರಾಜಕೀಯ ತಂತ್ರಗಳು ಈ ಸಿನಿಮಾದ ಮೂಲಕ ಜಗತ್ತಿನ ಮುಂದೆ ಬರಲಿದೆ. ಪ್ರತಿಭಟನೆ ಹೇಗೆ ರೂಪುಗೊಂಡಿತು, ಅದರ ಹಿಂದಿದ್ದಂತಹ ತಂತ್ರಜ್ಞಾನ ಮತ್ತು ಸೋಷಿಯಲ್ ಮೀಡಿಯಾ ತಂತ್ರಗಳು ಏನು ಎಂಬುದು ಈ ಸತ್ಯ ಕಥೆ ಆಧಾರಿತವಾದಂತಹ ರಾಜಕೀಯ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸುವುದು ಚಿತ್ರತಂಡದ ಉದ್ದೇಶ ಅಂತ ಹೇಳಿ ಅವರು ಹೇಳಿದ್ದಾರೆ. ನೀಟ್ ಪೇಪರ್ ಲೀಕ್ ಬೆನ್ನಲ್ಲೇ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಕ್ಷ ನಡೆಸಿದಂತಹ ಸುದೀರ್ಘ ಪ್ರತಿಭಟನೆಯು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿತು. ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ತೀವ್ರ ಒತ್ತಡಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿ ಬಂದ ಸನ್ನಿವೇಶವನ್ನೇ ಈ ಸಿನಿಮಾದ ಪ್ರಮುಖ ಕ್ಲೈಮ್ಯಾಕ್ಸ್ ಭಾಗವಾಗಿ ತೋರಿಸಲಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನ ಮಾಡಲಾಗಿತ್ತು, ಪೆಲೆಟ್ ಗನ್ಗಳನ್ನ ಬಳಸಲಾಯಿತು, ವಿದ್ಯಾರ್ಥಿಗಳನ್ನ ಬೇಕಾಬಿಟ್ಟಿಯಾಗಿ ನಡೆಸ್ಕೊಂಡ್ರು ಅಲ್ಲಿ ಪೊಲೀಸರು ಮಾನವೀಯತೆಯನ್ನೇ ಮರೆತು ಅಲ್ಲಿ ನಡ್ಕೊಂಡಿರುವಂತಹ ರೀತಿ ಇದೆಲ್ಲ ಕೂಡ ಸಿನಿಮಾದಲ್ಲಿ ಇರಲಿದೆ ಅನ್ನುವಂಥದ್ದನ್ನ ಪ್ರೇಕ್ಷಕರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ.